ಸರಿ, ಶುರು ಮಾಡೋಣ. ಓಕೆ. ಸೊ 16ನೇ ಅಧ್ಯಾಯದ 17ನೇ ಶ್ಲೋಕ ತನಕ ನಿನ್ನೆ ನೋಡಿದ್ವಿ. 17ನೇ ಶ್ಲೋಕ ಹೇಳುತ್ತೆ, ಆತ್ಮ ಸಂಭಾವಿತಾ ಸ್ತಬ್ಧ ಧನಮಾನ ಪ್ರಧಾನ್ವಿತಾ ಯಜಂತೆ ನಾಮಯಜ್ಞಸ್ತೆ ದಂಬೇನ ಅವಿಧಿಪೂರ್ವಕಂ. ಈ ಅಸುರ ಸ್ವಭಾವದ ಜನಗಳು ಏನು ಮಾಡ್ತಾರೆ ಅಂದರೆ, ಆತ್ಮ ಸಂಭಾವಿತಾ ಅಂದರೆ ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು. ಆತ್ಮ ಅಂದರೆ ನಾನು ಅನ್ನುವ ಅರ್ಥವು ಬರುತ್ತೆ. ಆತ್ಮ ಸಂಭಾವಿತಾ ಅಂದರೆ ಅವರು ಬೇರೆಯವ್ರನ್ನ ಹೊಗಳೋದಿರಲಿ, ಅವ್ರನ್ನ ಅವರೇ ಹೊಗಳ್ಕೋತಾ ಇರ್ತಾರೆ. ಆತ್ಮ ಸಂಭಾವಿತಾ ಸ್ತಬ್ಧಾ. ಸ್ತಬ್ಧ ಅಂದರೆ ಬೇರೆಯವರ ಮಾತುಗಳನ್ನು ಕೇಳಿಸ್ಕೊಳ್ಳದೆ ಇರೋದು, ತಗ್ಗಿ ಬಗ್ಗಿ ನಡೀದೇ ಇರೋದು. ಧನ ಮಾನ ಮದಾನ್ವಿತಾ, ಅವರಲ್ಲಿ ಧನ ಮಾನ ಮತ್ತು ಮದ, ನಾನು ನನ್ನದು ಎನ್ನುವ ಅಹಂಕಾರ ಮತ್ತು ಮದ ಇರುತ್ತೆ. ಈ ರೀತಿ ಈ ಸ್ವಭಾವದಲ್ಲಿರೋರು ಏನು ಮಾಡ್ತಾರೆ, ಯಜಂತೆ ನಾಮಯಜ್ಞಸ್ತೇಹೇ, ಅವರು ದಾನ ಯಜ್ಞ ಯಾಗಾದಿಗಳು ಎಲ್ಲ ಮಾಡ್ತಾರೆ. ಅಸುರರು ಮಾಡ್ತಾರೆ, ದೇವತೆಗಳು ಮಾಡ್ತಾರೆ. ವ್ಯತ್ಯಾಸ ಏನಪ್ಪ ಅಂದರೆ, ದೇವತೆಗಳು ನಾನು ನನ್ನದು ಅನ್ನೋದು ಬಿಟ್ಟು ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ರೆ, ಅಸುರರು ನಾನು ನನ್ನದು ಎನ್ನುವ ಅಹಂಕಾರದಿಂದ ಅದೇ ಕೆಲಸಗಳನ್ನು ಮಾಡ್ತಾರೆ. ಯಜಂತೆ ನಾಮಯಜ್ಞಸ್ತೇಹೆ ಅಂದರೆ ಇವರು ಮಾಡೋದೆಲ್ಲ ನೆಪ ಮಾತ್ರ, ಬರೀ ನಾಮಕ್ಕೋಸ್ಕರ, ಹೆಸರಿಗೋಸ್ಕರ ಮಾಡ್ತಾರೆ. ಹೇಗೆ? ದಂಭೇನ, ನಾನು ಮಾಡ್ತಾ ಇದ್ದೀನಿ ಎನ್ನುವ ಅಹಂಕಾರದಿಂದ ಕೂಡಿ, ಅವಿಧಿಪೂರ್ವಕಂ. ವಿಧಿಪೂರ್ವಕಂ ಅಂದರೆ ಹೇಗೆ ಶಾಸ್ತ್ರಗಳಲ್ಲಿ ಹೇಳಿದೆಯೋ ಅದೇ ರೀತಿಯಲ್ಲಿ ನಮ್ಮಮ್ಮ ಇದು ನನ್ನದಲ್ಲ ಅಂತ ಮಾಡುವ ದಾನ ಧರ್ಮಗಳು, ಯಜ್ಞಗಳು. ಅವಿಧಿಪೂರ್ವಕ ಅಂದರೆ ನಾನು ನಾನು ಅಂತ ಹೇಳಿ ಮಾಡುವುದು ಅವಿಧಿಪೂರ್ವಕ. ಆ ರೀತಿಯಾಗಿ ಮಾಡ್ತಾ ಇರ್ತಾರೆ. ಹೀಗೆ ಅಸುರರ ಗುಣಗಳನ್ನು ಮುಂದುವರಿಸಿಕೊಂಡು 18ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾ ಮಮ ಆತ್ಮ ಪರದೇಹೇಶು ಪ್ರದ್ವಿಷಂತಹ ಅಭ್ಯಸೂಯಕಾ. ಈ ಅಸುರರಿಗೆ ದೇವರು ಅಂದರೆ ಸ್ವಲ್ಪ ಅಸೂಯೆ. ಯಾಕೆಂದರೆ ನನಗಿಂತ ಶಕ್ತಿಶಾಲಿಯವರು, ನಾನು ಕತ್ತಲಿದ್ದರೆ ಅವರು ಬೆಳಕು, ಈ ರೀತಿಯಲ್ಲಿ ಅವ್ರನ್ನ ದ್ವೇಷ ಮಾಡ್ತಾ ಇರ್ತಾರೆ ಅವರು. ಈಗ ಅಸುರ ಸ್ವಭಾವದ ಜನಗಳಿಗೆ ಒಳ್ಳೆಯ ಜನಗಳು ಕಂಡ್ರೆ ಸ್ವಲ್ಪ ದ್ವೇಷ. ಆ ರೀತಿಯಲ್ಲಿ ದ್ವೇಷ. ಅವರೇನು ಮಾಡ್ತಾರೆ, ಅಹಂಕಾರಂ, ನಾನು ಎನ್ನುವ ಅಹಂಕಾರ, ಬಲ, ದೈಹಿಕ ಬಲ, ದರ್ಪ, ಎಲ್ಲ ನನ್ನಿಂದನೇ ನಡೀತಾ ಇದೆ ಎನ್ನುವಂಥ ಒಂದು ದರ್ಪ, ಕಾಮಂ, ಪೂರೈಸಲಾಗದ ಬಲವಾದ ಕಾಮನೆಗಳನ್ನು, ಕ್ರೋಧಂಚ, ಕೋಪವನ್ನು, ಸಂಶ್ರಿತಾ, ಇವುಗಳನ್ನು ಆಶ್ರಯಿಸಿಕೊಂಡು, ಮಮ ಆತ್ಮ, ಅವರಲ್ಲೂ ಪರಮಾತ್ಮನೇ ಇದ್ದಾನೆ, ಅಸುರರಲ್ಲಿಯೂ ಪರಮಾತ್ಮನೇ ಇದ್ದಾನೆ, ದೇವತೆಗಳಲ್ಲಿಯೂ ಪರಮಾತ್ಮನೇ ಇದ್ದಾನೆ, ಬೇರೆಯವರಲ್ಲಿ ಎಲ್ಲೆಲ್ಲಿಯೂ ಪರಮಾತ್ಮನೇ ಇರೋದು. ಮಮ ಆತ್ಮ ಪರದೇಹೇಶು, ತನ್ನ ದೇಹದಲ್ಲಿರುವ ಹಾಗೆ ಪರರ ದೇಹದಲ್ಲಿರುವ ಈ ಆತ್ಮವನ್ನು, ಪರಬ್ರಹ್ಮ ವಸ್ತುವನ್ನು ಪ್ರದ್ವಿಷಂತಹ ಅಭ್ಯಸೂಯ, ಅವರು ಅಸೂಯೆಯಿಂದ ದ್ವೇಷ ಮಾಡ್ತಾ ಇರ್ತಾರೆ ಅವರು. ಸೊ ಈ ಅಸುರರು ಏನು ಮಾಡ್ತಾರೆ, ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧ ಇವುಗಳಿಂದ ತುಂಬಿಕೊಂಡು, ಇವುಗಳನ್ನು ಆಶ್ರಯಿಸಿಕೊಂಡು ತನ್ನ ದೇಹದಲ್ಲಿರುವ ಮತ್ತು ಪರರ ದೇಹದಲ್ಲಿರುವ ಆ ಪರಮಾತ್ಮನನ್ನು ಅಸೂಯೆಯಿಂದ ದ್ವೇಷ ಮಾಡ್ತಾ ಇರ್ತಾರೆ. ಓ, ಇವರು ನನಗಿಂತ ಮೇಲಿದ್ದಾರೆ, ಇವರು ನನಗಿಂತ ಶಕ್ತಿಶಾಲಿಗಳು ಅಂದಾಗ ದ್ವೇಷ ಬಂದೇ ಬರುತ್ತೆ. ಆ ರೀತಿಯಲ್ಲಿ ಅಸೂಯೆಯಿಂದ ದ್ವೇಷ ಮಾಡ್ತಾ ಇರ್ತಾರೆ. ತಾನ್ ಅಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯ ಅಜಸ್ರಮಂ ಶುಭಾನ್ ಅಸುರೀಶ್ವೇಶು ಯೋನಿಷು. ಇವನೇನು ಮಾಡ್ತಾನೆ, ಈ ಭಗವಂತ ಏನು ಮಾಡ್ತಾನೆ, ತಾನ್ ಅಹಂ ದ್ವಿಷತಃ, ಹೀಗೆ ಆ ಪರಮಾತ್ಮನನ್ನು ದ್ವೇಷ ಮಾಡುತ್ತಿರೋ ಅಸುರರನ್ನು ಏನು ಮಾಡ್ತಾನೆ, ಕ್ರೂರಾನ್ ಸಂಸಾರೇಶು ನರಾಧಮಾನ್, ಅಂತಹ ಅಹಂಕಾರದಿಂದ ಕೂಡಿದ ಅಸುರರನ್ನು ನರಾಧಮ ಅಂತ ಕರೀತಾನೆ. ನರರಲ್ಲಿ ಅಧಮನವನು, ಅವರೇ ನರಾಧಮರು, ಅಸುರರು. ಅವ್ರನ್ನೇನು ಮಾಡ್ತಾನೆ, ಕ್ರೂರಾನ್ ಸಂಸಾರೇಶು, ಕ್ರೂರವಾದ ಸಂಸಾರದಲ್ಲೇ ತಿರ್ಗಾ ಎತ್ತು ಬಿಸಾಕ್ತಾನೆ.
ಅಸುರರಿಗೂ ಪುನರ್ಜನ್ಮ ಇದೆ. ಅವರು ಏನು ಶಾಶ್ವತವಾಗಿರಲ್ಲ. 10,000 ವರ್ಷ ಇರ್ತಾನೆ ಅಂತಾರೆ. ಆಮೇಲೆ ಅವನು ಒಂದು ದಿನ ಮರಣ ಹೊಂದುತ್ತಾನೆ. ಮರಣ ಹೊಂದಿದ ಮೇಲೆ ಏನಾಗುತ್ತೆ, ಮುಂದಿನ ಜನ್ಮ ಅವ್ರದ್ದು ಹೇಗಿರುತ್ತೆ, ಕ್ರೂರಾನ್ ಸಂಸಾರೇಶು, ಅವರ ಸಂಸಾರ ಇನ್ನಷ್ಟು ಕ್ರೂರವಾಗಿರುತ್ತೆ. ಅಂತಹ ಜನ್ಮದಲ್ಲಿ ಅವರನ್ನ ಈ ಭಗವಂತ ಹಾಕ್ತೀನಿ, ಅಂತಹ ಯೋನಿಗಳಲ್ಲಿಯೇ ಅಜಸ್ರವಾಗಿ ಹಾಕುತ್ತಿರುವನು. ಮತ್ತೆ 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 ಅವರು ಎಲ್ಲಿವರೆಗೂ ಅಸುರಿ ಭಾವವನ್ನು ಬಿಟ್ಟು ದೈವ ಭಾವಕ್ಕೆ ಬರಲ್ವೋ ಅಲ್ಲಿವರೆಗೂ ಅವರು ಮತ್ತೆ 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 ಅಸುರರಾಗೇ ಹುಟ್ಟುತ್ತಾ ಇರಬೇಕು. ಅದೇ ಭಾವನೆಯಲ್ಲಿ ತಪ್ಪುಗಳನ್ನು ಮಾಡ್ತಾರೆ ಇರಬೇಕು. ಅದೇ ಕ್ರೂರವಾದ ಸಂಸಾರದಲ್ಲಿ ಮತ್ತೆ ಮತ್ತೆ ಬೀಳ್ತಾನೆ ಇರಬೇಕು. ಅದರಿಂದ ಅಂತಹ ನರಾಧಮರನ್ನ ಈ ಭಗವಂತ ಏನು ಮಾಡ್ತಾನೆ, ಆ ಒಂದು ಕ್ರೂರವಾದ ಸಂಸಾರದಲ್ಲಿಯೇ ಮತ್ತೆ ಮತ್ತೆ ಹಾಕ್ತಾ ಇರ್ತಾನೆ. ಅಸುರೀಂ ಯೋನಂ ಆಪನ್ನ ಮೂಢ ಜನ್ಮನಿ ಜನ್ಮನಿ. ಈ ರೀತಿಯಾದ ಮೂಢರು ಅಂದರೆ ಆತ್ಮಜ್ಞಾನವಿಲ್ಲದ ಅಸುರರನ್ನ ಅಸುರಿ ಯೋನಿಯಲ್ಲಿಯೇ ಮತ್ತೆ ಮತ್ತೆ ಬೀಳ್ತಾ ಇರ್ತಾರೆ. ಅಸುರೀಂ ಯೋನಿಂ ಆಪನ್ನ ಮೂಢ ಜನ್ಮನಿ ಜನ್ಮನಿ. ಅವರೇನು ಮಾಡ್ತಾರೆ, ಅಸುರರು ಮತ್ತೆ ಮತ್ತೆ ಮೂಢ ಯೋನಿಗಳಲ್ಲಿಯೇ ಅಸುರಿ ಯೋನಿಗಳಲ್ಲಿಯೇ ಹುಟ್ಟುತ್ತಾ ಇರ್ತಾರೆ. ಮಾಂ ಅಪ್ರಾಪ್ಯಾಯೇವ ಕೌಂತೆಯ ಕೊನೆಗೂ ಅವರು ನನ್ನನ್ನು ಪಡ್ಕೊಳ್ಳೋದೇ ಇಲ್ಲ. ಯಾವಾಗ ಪಡ್ಕೋತೀವಿ, ಯಾವಾಗ ಅಸುರಿ ಭಾವ ಕಮ್ಮಿಯಾಗಿ ನಮ್ಮಲ್ಲಿ ದೈವಿ ಭಾವ ಜಾಸ್ತಿ ಆಗುತ್ತೋ ಆಗ ಮಾತ್ರ ನಮಗೆ ಆ ಭಗವಂತನ ದರ್ಶನ ಮತ್ತು ಮೋಕ್ಷ ಸಿಗುತ್ತೆ. ಅಲ್ಲಿವರೆಗೂ ಮತ್ತೆ 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 ಅಸುರಿ ಭಾವವನ್ನೇ ಪಡೆಯೋದು, ಅಸುರಿ ಜನ್ಮದಲ್ಲೇ ಹುಟ್ಟೋದು, ಮತ್ತೆ ಕ್ರೂರವಾದ ಸಂಸಾರದಲ್ಲೇ ಬೀಳೋದು. ಈ ರೀತಿಯಲ್ಲಿ ಮೂಢರಾಗಿ ಮತ್ತೆ ಮತ್ತೆ ಅದೇ ಜನ್ಮವನ್ನು ಎತ್ತುತ್ತಾ ಮಾಂ ಪ್ರಾಪ್ಯೈವ ಕೌಂತೆಯ, ಅವರು ನನ್ನನ್ನು ಪಡೆಯೋದೇ ಇಲ್ಲ. ತಥೋ ಯಾಂತಿ ಅಧಮಾಂ ಗತಿಂ, ಅವರು ನನ್ನನ್ನು ಪಡ್ಕೊಳ್ಳದೆ ಮತ್ತೆ ಮತ್ತೆ ಅಧಮವಾದ ಅಂದರೆ ಕೀಳಾದ ಯೋನಿಗಳಿಗೆ ಹುಟ್ಟುತ್ತಾರೆ. ಹೇಗೆ ಪರೀಕ್ಷೆಯಲ್ಲಿ ಫೇಲ್ ಆದ, ತಿರ್ಗಾ ಫೇಲ್ ಆದ ಅಂತ ಅವನು ಕೆಳಗೆ ಹೋಗ್ತಾ ಇರ್ತಾನೆ. ಇನ್ನೊಬ್ಬ ಪಾಸಾದ ಅಂತ ಮೇಲೆ ಉತ್ತಮವಾಗಿ ಇನ್ನ ಜಾಸ್ತಿ ಡಿಗ್ರಿಗಳು ತೊಗೊಂಡು ಓದ್ತಾ ಇರ್ತಾನಲ್ಲ. ಹಾಗೆ ಸಂಸಾರದಲ್ಲೇ ಇದ್ದರೆ ನಾವು ಸಂಸಾರದಲ್ಲೇ ಕೆಳಕ್ಕೆ ಹೋಗ್ತಾ ಇರೋದೇ ಹೊರತು ಮೇಲಕ್ಕೆ ಬರೋದು ಎಂದೂ ಇಲ್ಲ. ಯಾವಾಗ ನಾವು ಭಗವಂತನ ಕಡೆಗೆ ತಿರುಗ್ತೀವೋ ಆಗ ಮಾತ್ರ ನಾವು ಮತ್ತೆ ಮೇಲಕ್ಕೆ ಬರ್ತಾ ಇರ್ತೀವಿ. ಅದೇ ರೀತಿ ಅಸುರರನ್ನು ಏನು ಮಾಡ್ತಾ ಇರ್ತಾನೆ, ಕೆಳಗೆ ತಳ್ಳುತ್ತಾ ಇರ್ತಾನೆ. ದೇವತೆಗಳನ್ನು ಮೇಲಕ್ಕೆ ಎತ್ಕೊಂಡು ಬರ್ತಾನೆ ಇರ್ತಾನೆ ಭಗವಂತ. ಅವರು ಎಂದಿಗೂ ಕೂಡ ಮಾಂ ಪ್ರಾಪ್ಯೈವ ಕೌಂತೆಯ, ಅಪ್ರಾಪ್ಯೈವ, ನನ್ನನ್ನು ಪಡೆಯದೆ ಅವರು ಮತ್ತೆ ಮತ್ತೆ ಕೆಳಗಡೆಗೆ ಹೋಗ್ತಾ ಇರ್ತಾರೆ. ಯಾರು, ಅಸುರರು. ತ್ರಿವಿಧಂ ನರಕಸ್ಯ ಏದಂ ದ್ವಾರಂ ನಾಶನಂ ಆತ್ಮಾನಃ ಕಾಮಃ ಕ್ರೋಧಸ್ತಥಾ ಲೋಭಸ್ತಸ್ಮಾತ್ ಏತತ್ರಯಂ ತ್ಯಜೇತ್. ಹಾಗಾದರೆ ಈ ಮತ್ತೆ ಮತ್ತೆ ಕೆಳಗೆ ಬಿದ್ದು ಮೇಲೆ ಹೋಗೋದು ಸ್ವರ್ಗ, ಕೆಳಗಡೆ ಹೋಗ್ತಾ ಇರೋದು ನರಕ. ಈ ಒಂದು ನರಕಕ್ಕೆ ಏಕೆ ಹೋಗ್ತಾನೆ ಮನುಷ್ಯ? ಅಸುರಿ ಭಾವ ಯಾಕೆ ಬರುತ್ತೆ? ಅಸುರಿ ಭಾವದಲ್ಲಿ ಬಿದ್ದು ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಏನಕ್ಕೆ ಕಷ್ಟಗಳನ್ನು ಅನುಭವಿಸ್ತಾ ಇರುತ್ತೆ ಜೀವ ಅಂದರೆ, ತ್ರಿವಿಧಂ ನರಕಸ್ಯ ಏತದ್ವಾರಂ, ಈ ನರಕಕ್ಕೆ 3 ಬಾಗಿಲುಗಳಿದೆಯಂತೆ. ಆ 3 ಬಾಗಿಲುಗಳಿಂದ ಜೀವಾತ್ಮನು ಈ ನರಕವನ್ನು ಪ್ರವೇಶ ಮಾಡಿ ತನ್ನನ್ನು ತಾನೇ ನಾಶ ಮಾಡ್ಕೋತಾನೆ. ಯಾವುದಪ್ಪ ಅದು? ನರಕಕ್ಕಿರುವ 3 ಬಾಗಿಲು ಅಂದರೆ ಕಾಮಃ, ಕ್ರೋಧಃ, ತಥಾ ಲೋಭಃ. ಸೊ 3 ನರಕಕ್ಕೆ ಬಾಗಿಲುಗಳು 3. ಒಂದು ಕಾಮ, ಒಂದು ಕ್ರೋಧ, ಇನ್ನೊಂದು ಲೋಭ. ಈ 3 ಮನುಷ್ಯನ ದೈವಿ ಸ್ವಭಾವದಿಂದ ಅಸುರಿ ಭಾವಕ್ಕೆ ಕರ್ಕೊಂಡು ಹೋಗೋದು ಈ 3. ಒಂದು ಕಾಮ ಅಂದರೆ ಆಸೆಗಳು, ಬಯಕೆಗಳು. ಇದರಲ್ಲಿ ಒಳ್ಳೆಯ ಬಯಕೆಗಳು ಬೇಕಲ್ಲ, ಬದುಕಿರಬೇಕು ಅಂದರೆ ಬಯಕೆಗಳು ಬೇಕೇ ಬೇಕು. ಆದರೆ ಅದಕ್ಕೆ ಒಂದು ಶಾಸ್ತ್ರಸಮ್ಮತವಾದ ಕಾಮನೆಗಳು ನಮ್ಮಲ್ಲಿ ಇರಬೇಕು. ಅಶಾಸ್ತ್ರೀಯವಾದ ಕಾಮನೆಗಳು ನಮ್ಮಲ್ಲಿ ಇರಬಾರ್ದು ಅಂತ. ಕಾಮಃ, ಕ್ರೋಧ ಅಂದರೆ ಕೋಪ ಹೇಗೆ ಬರುತ್ತೆ? ಧ್ಯಾಯತೋ ವಿಷಯಾನ್ ಪುಂಸಃ, ಇದು ಮೊದಲನೇ 2ನೇ ಅಧ್ಯಾಯದಲ್ಲೇ ಬಂದಿದೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷಃ ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ.
ಈ ಕ್ರೋಧಕ್ಕೆ ಕಾರಣ ಕಾಮವೇ. ಇವಾಗ ನಾವೇನಾದ್ರು ಬಯಸಿದಾಗ ನಮಗೆ ಸಿಗದೇ ಇದ್ದಾಗಲೇ ನಮಗೆ ಕೋಪ ಬರುತ್ತೆ. ನಾವು ಏನನ್ನೂ ಬಯಸಲ್ಲ ಅಂದರೆ ನಮ್ಗೆ ಕೋಪವೇ ಬರಲ್ಲ. ಅದರಿಂದ ನಾನು ಕೋಪನ ಗೆಲ್ಲಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ದರೆ ಮೊದಲು ಆಸೆಗಳನ್ನು ಬಿಡಬೇಕು. ಯಾಕೆಂದರೆ ಅದೇ ಬೀಜ, ಕಾಮವೇ ಬೀಜ. ಅಲ್ಲಿಂದಾನೇ ಈ ಕ್ರೋಧ ಅನ್ನೋ ಗಿಡ ದೊಡ್ಡದಾಗಿ ಬೆಳೆದು ನಮ್ಮನ್ನು ಹಿಂಸೆ ಕೊಡುತ್ತೆ. ಅದರಿಂದ ಕಾಮವನ್ನು ಬಿಡಬೇಕು. ಕಾಮವನ್ನು ಬಿಟ್ಟ ನಂತರ ಕ್ರೋಧ ತಾನಾಗೆ ಬಿಟ್ಟು, ಇಲ್ಲದಿರ ನಾವು ಬಹಳಷ್ಟು ಕಾಮನೆಗಳನ್ನು, ಆಸೆಗಳನ್ನು ಎಷ್ಟು ಇಟ್ಕೋತೀವೋ ನಮ್ಮಲ್ಲಿ ಅಷ್ಟು ಕೋಪ ಜಾಸ್ತಿ ಆಗ್ತಾ ಇದೆ. ತಥಾ ಲೋಭ, ಕಾಮ ಮತ್ತು ಕ್ರೋಧ ಎರಡೂ ಬಂದ ಮೇಲೆ ಏನು ಹುಟ್ಟುತ್ತೆ? ಲೋಭ ಹುಟ್ಟುತ್ತೆ. ಲೋಭ ಅಂದರೆ ಪರರ ವಸ್ತುವಿಗೂ ಆಸೆ ಪಡೋದು. ತನ್ನ ಹತ್ರ ಏನೋ ಇದೆ, ನಮಗೆ ಕಾಮನೆಗಳು ಬೇಕು, ಆಯಿತು ತಗೊಂಡ್ವಿ, ಅದನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ಅದಷ್ಟಕ್ಕೆ ನಿಲ್ಲಲ್ಲ. ಅವರ ಹತ್ರ ಏಕಿದೆ, ಅದು ನನ್ನ ಹತ್ರ ಇರಲಿ. ಇವರ ಹತ್ರ ಏಕಿದೆ, ಇದು ನನ್ನ ಹತ್ರ ಇರಲಿ. ಈ ರೀತಿ ಬಂದಾಗಲೇ ಲೋಭ ಅನ್ನುವ ಒಂದು ನಮ್ಮಲ್ಲಿ ಶತ್ರು ಹುಟ್ಕೋತಾನೆ. ಅದರಿಂದ ನರಕಕ್ಕೆ 3 ದ್ವಾರಗಳು: ಕಾಮ, ಕ್ರೋಧ, ಲೋಭ. ಸೊ ಲೋಭಕ್ಕೆ ಕ್ರೋಧ ಕಾರಣ ಆದರೆ ಕ್ರೋಧಕ್ಕೆ ಕಾಮ ಕಾರಣ. ಕಾಮ ಯಾಕೆ ಹುಟ್ಕೊಳ್ಳುತ್ತೆ? ಧ್ಯಾಯಾತ್ ವಿಷಯಂ ಪುಂಸಃ ಸಂಗಸ್ತೇಷಃ ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ. ನಮ್ಮಲ್ಲಿ ಆಸೆಗಳು ಹುಟ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ವಿಷಯ ಚಿಂತನೆ. ನಾವು ಯಾವುದಾದ್ರೂ ಒಂದು ವಿಷಯವನ್ನು ಚಿಂತನೆ ಮಾಡ್ತಾ ಇದ್ದರೆ ಅದನ್ನು ಪಡ್ಕೋಬೇಕು ಅನ್ನೋ ಒಂದು ಆಸೆ ಹುಟ್ಕೊಂಡು, ಅದೇ ಕಾಮ. ಆದ್ದರಿಂದ ಎಲ್ಲದಕ್ಕೂ ಪ್ರಮುಖವಾದದ್ದು ವಿಷಯ ಚಿಂತನೆ. ಅಲ್ಲಿಂದ ಇವೆಲ್ಲ ಶುರುವಾಗುತ್ತೆ. ನರಕದ ಬಾಗಿಲುಗಳು, 6 ಷಡ್ವರ್ಗಗಳು ಇಲ್ಲಿಂದಾನೇ ಶುರುವಾಗೋಗುತ್ತೆ. ಆದ್ದರಿಂದ ವಿಷಯ ಚಿಂತನೆಯನ್ನು ಬಿಟ್ಟು ಭಗವಂತನ ಚಿಂತನೆಯಲ್ಲಿ ತೊಡಗೋದೇ ಅಸುರಿ ಭಾವದಿಂದ ದೈವಿ ಭಾವಕ್ಕೆ ಬರುವಂಥ ಮುಖ್ಯ ಮಾರ್ಗ. ವಿಷಯ ಚಿಂತನೆಯನ್ನು ಬಿಡಬೇಕು. ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಅನಾವಶ್ಯಕವಾದ ವಿಷಯ ಚಿಂತನೆಗಳನ್ನು ಮಾಡ್ತಾ ಇದ್ದರೆ ನಮಗೆ ಅದರಲ್ಲಿ ಆಸಕ್ತಿ ಹುಟ್ಟುತ್ತೆ. ಆಸಕ್ತಿಯಿಂದ ಕಾಮ ಹುಟ್ಟುತ್ತೆ. ಯಾವಾಗ ಆಸೆಗಳು ಪೂರೈಸ್ಕೊಳ್ಳಲ್ವೋ ಆವಾಗ ಕ್ರೋಧ ಬರುತ್ತೆ. ಅಕಸ್ಮಾತ್ ನಮ್ಗೆ ಎಲ್ಲ ಆಸೆಗಳು ಪೂರೈಸ್ತಾ ಇದ್ದರೆ ಇನ್ನೂ ಬೇಕು, ಅವ್ರದ್ದು ಬೇಕು, ಇವ್ರದ್ದು ಬೇಕು ಅನ್ನೋ ಲೋಭನೂ ಬರುತ್ತೆ. ಲೋಭದಿಂದ ಮೋಹ, ಮೋದದಿಂದ ಮದ, ಮದದಿಂದ ಮಾತ್ಸರ್ಯ. ಈ ರೀತಿಯಾಗಿ ಮನುಷ್ಯ ಕೆಟ್ಟೋಗ್ತಾನೆ. ಆದ್ದರಿಂದ ಇದನ್ನು ಶ್ರೀಕೃಷ್ಣ 21ನೇ ಶ್ಲೋಕದಲ್ಲಿ 3 ಬಾಗಿಲುಗಳನ್ನು ಕುರಿತು ಹೇಳಿದ್ದಾನೆ. ಸಾಧಕರು ಏನು ಮಾಡಬೇಕು? ಕಾಮನೆಗಳನ್ನು ಗೆಲ್ಲಬೇಕು. ಅದು ಗೆದ್ಬಿಟ್ರೆ ಸಾಕು, ಆಮೇಲೆ ಮುಂದಿಂದೆಲ್ಲ ಅದೇ ಬಿದ್ದೋಗುತ್ತೆ. ಹಾಗಾಗಿ ಕೆಳಗಡೆ ಫಸ್ಟ್ ಫ್ಲೋರಲ್ಲಿರೋ ಪಿಲ್ಲರ್ ದಬ್ಬಿಟ್ರೆ ಬಿಲ್ಡಿಂಗೇ ಬಿದ್ದೋಗುತ್ತೋ ಹಾಗೆ ಇದೇ ಪಿಲ್ಲರು, ಕಾಮವೇ ಪಿಲ್ಲರ್. ಅದನ್ನು ಕಮ್ಮಿ ಮಾಡ್ಕೊಂಡು ಬಂದರೆ ಕ್ರೋಧ ಎಲ್ಲ ಅದಾಗದೆ ಹೊಟ್ಟು. ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಅಚರತಿ ಆತ್ಮನಃ ಶ್ರೇಯಸ್ತತೋ ಯಾತಿ ಪರಾಂ ಗತಿಂ. ಕೌಂತೇಯ, ಏತೈರ್ವಿಮುಕ್ತಃ, ಈ 3ರಿಂದ ವಿಮುಕ್ತನಾದವನು, ಮುಕ್ತನಾದವನು, ಬಿಡುಗಡೆ ಹೊಂದಿದವನು. ಯಾವುದರಿಂದ 3? ಕಾಮ, ಕ್ರೋಧ, ಲೋಭ. ಈ 3ರಿಂದ ಬಿಡುಗಡೆ ಹೊಂದಿದವನು ಅರ್ಜುನ. ತಮೋದ್ವಾರೈಸ್ತ್ರಿಭಿರ್ನರಃ, ಇವೆಲ್ಲ ತಮೋದ್ವಾರಗಳು ಅಂದರೆ ತಮಸ್ಸಿಗೆ ಬಾಗಿಲುಗಳು 3. ಈ ತಮಸ್ಸಿನ ಬಾಗಿಲುಗಳಾದ ಈ 3ರಿಂದ ಯಾರು ಬಿಡುಗಡೆ ಹೊಂದಿರ್ತಾನೋ ಅವನು ಅಚರತಿ ಆತ್ಮನಃ ಶ್ರೇಯ, ಅವನು ತನ್ನನ್ನು ತಾನೇ ಶ್ರೇಯಸ್ಸನ್ನು ಮಾಡ್ಕೋತಾನೆ, ತನ್ನನ್ನು ತಾನೇ ಉದ್ಧಾರ ಮಾಡ್ಕೋತಾನೆ. ಆ ಉದ್ಧಾರ ಮಾಡಿಕೊಂಡು ಆತ್ಮಶುದ್ಧಿಯನ್ನು ಗಳಿಸ್ಕೊಂಡ ನಂತರ ಪರಮಗತಿಯನ್ನು ಹೊಂದುತ್ತಾನೆ. ಯಾಂತಿ ಪರಾಂ ಗತಿಂ. ಪರಮಗತಿ ಅಂದರೆ ಮೋಕ್ಷ. ಅಚರತಿ ಆತ್ಮನಃ ಶ್ರೇಯಸ್ತತೋ ಯಾತಿ ಪರಾಂ ಗತಿಂ. ಅತ್ಯುತ್ತಮವಾದ ಪರಮಾತ್ಮನ ಗತಿಯನ್ನು, ಮೋಕ್ಷವನ್ನು ಹೊಂದುತ್ತಾನೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇರೋದು 3. ತಮೋದ್ವಾರಗಳಾದ 3 ಗೆಲ್ಲೋದೇ ಸಾಧಕನ ಪ್ರಮುಖವಾದ ಕರ್ತವ್ಯಗಳು. ಇದೇ ಬೇಸಿಸ್. ಇಲ್ಲಿಂದನೇ ನಾವು ನಿಧಾನವಾಗಿ ಮೇಲಕ್ಕೆ ಬರಬೇಕು. ಯಃ ಶಾಸ್ತ್ರವಿಧಿಂ ಉತ್ಸುಜ್ಯ ವರ್ತತೆ ಕಾಮಕಾರತಃ ನ ಸಾ ಸಿದ್ಧಿಂ ಆಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾರು ಶಾಸ್ತ್ರವಿಧಿಂ ಉತ್ಸುಜ್ಯ, ಶಾಸ್ತ್ರಗಳಲ್ಲಿ ಯಾವ ವಿಧಿಯನ್ನು ಹೇಳಿದೆಯೋ, ಯಾವ ರೀತಿ ನೀತಿಗಳನ್ನು ಹೇಳಿದೆಯೋ, ಯಾವ ಮಾರ್ಗಗಳನ್ನು ತೋರಿಸಿದೆಯೋ ಅದನ್ನು ಬಿಟ್ಟು
ವರ್ತತೆ ಕಾಮಕಾರತಃ. ನನ್ನ ಆಸೆಗಳು ಹೇಗೆ ಬೇಕೋ ನಾನು ಪೂರೈಸ್ಕೊತೀನಪ್ಪ. ನನಗೆ ಧರ್ಮನೂ ಇಲ್ಲ, ಕರ್ಮನೂ ಇಲ್ಲ. ನನಗದು ಬೇಕು, ನಾನು ಅದು ತೊಗೊಂಬಿಟ್ಟೆ. ನನಗಿದು ಬೇಕು, ನಾನು ಇದನ್ನು ತೊಗೊಂಬಿಟ್ಟೆ. ಇವಾಗ ರಾಮಾಯಣದಲ್ಲಿ ಶೂರ್ಪನಖಿಗೆ ಅವಮಾನ ಆಯಿತು ಅಂತ ಲಕ್ಷ್ಮಣ ಏನೋ ಮಾಡ್ದ ಅಂತ ಅವಳೋಗ ಅಣ್ಣಂಗೆ ಏನು ಮಾಡಿದ್ಲು, ನಂಗೆ ಈ ಥರ ಆಗೋಯ್ತು ಅಂತ ಹೇಳಿ ಬಿಟ್ಬಿಟ್ಟಿದ್ದಿದ್ರೆ ಓಲಿ ಬಿಡಮ್ಮ, ಏನೋ ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅಡ್ಜಸ್ಟ್ ಮಾಡೋಣ ನಿನಗೆ ಅಂತ ಹೇಳಿರೋನು. ಅಷ್ಟಕ್ಕೆ ಅವಳು ಬಿಡಲಿಲ್ಲ. ಅಲ್ಲಿ ಒಬ್ಬ ಚೆನ್ನಾಗಿರೋ ಹುಡುಗಿ ಇದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ ಅವಳು ನಿನಗೆ ಹೆಂಡತಿಯಾಗಕ್ಕೆ ಲಾಯಕ್ಕಿದ್ದಾಳೆ, ಇನ್ಯಾರೂ ಇಲ್ಲ ಅಂತ ಹೇಳಿ ಏನೋ ಅವನ ತಲೆ ಕೆಡಿಸ್ಬಿಡ್ತಾಳೆ. ಅವನು ಹೌದೇನೋ ಅಂದ್ಕೊಂಡು ಅಲ್ಲಿಂದ ರಾಮಾಯಣನೇ ಶುರು. ಹೀಗೆ ಕಾಮನೆಗಳು ಮನುಷ್ಯನಿಂದ ಎಷ್ಟೆಷ್ಟು ತಪ್ಪುಗಳಿಗೆ ಅನುಕೂಲ ಆಗುತ್ತೆ. ಆಯಿತು, ಇವಾಗ ಸೀತೆ ಬೇಕು ಅಂದರೆ ಅದಕ್ಕೊಂದು ಶಾಸ್ತ್ರ. ಇವಾಗ ನಮಗೇನೋ ಒಂದು ಬೇಕು, ಅದನ್ನು ಪಡ್ಕೊಳ್ಳೋದು ಹೇಗೆ? ಅಂಗಡೀಲಿ ಏನೋ ಸಾಮಾನುಗಳಿರುತ್ತೆ, ಅದು ನನಗೆ ಬೇಕು, ಹೋಗ್ಬೇಕು, ಅದಕ್ಕೆ ಎಷ್ಟು ಬೇಕೋ ದುಡ್ಡು ಅಷ್ಟು ಬೆಲೆ ಕೊಡಬೇಕು, ಎತ್ಕೊಂಡು ಬಂದರೆ ಅದು ಶಾಸ್ತ್ರವಿಧಿ. ರೀ ನನಗೆ ತುಂಬ ಇಷ್ಟ ಆಗ್ತಾ ಇದೆ ಅಂತ ಎತ್ಕೊಂಬಂದ್ಬಿಟ್ರೆ ಅದು ಕಳ್ಳತನ ಆಗೋಗುತ್ತೆ, ಅದು ಅಶಾಸ್ತ್ರ ವಿಧಿ. ಅದು ಯಃ ಶಾಸ್ತ್ರವಿಧಿಂ ಉತ್ಸುಜ್ಯ, ಯಾರು ಶಾಸ್ತ್ರಗಳಲ್ಲಿ ಹೇಳಿರುವುದನ್ನು ಬಿಟ್ಟು ವರ್ತತೆ ಕಾಮಕಾರತಃ, ನನಗೆ ಆಸೆ ಆಗ್ತಾ ಇದೆ, ನಾನು ಇದನ್ನು ತೊಗೊಂಡ್ಬಿಟ್ಟೆ, ನನಗಿದು ಬೇಕು, ನಾನು ಇದನ್ನು ಮಾಡಿಬಿಟ್ಟೆ, ಈ ರೀತಿಯಲ್ಲಿ ಯಾರು ವರ್ತನೆ ಮಾಡ್ತಾ ಇರ್ತಾರೋ ನಾ ಸ ಸಿದ್ಧಿಂ ಆಪ್ನೋತಿ, ಅವರಿಗೆ ಸಿದ್ಧಿ ಅಂದರೆ ಆತ್ಮಜ್ಞಾನವೂ ಉಂಟಾಗಲ್ಲ. ನ ಸುಖಂ, ಅವರ ಜೀವನದಲ್ಲಿ ಸುಖವೂ ಇರಲ್ಲ. ನಾ ಪರಾಂ ಗತಿಂ, ಅವರಿಗೆ ಮೋಕ್ಷವೂ ಸಿಗಲ್ಲ. ಅದರಿಂದ ನಮ್ಮಲ್ಲಿ ಕಾಮನೆಗಳಿರಬೇಕು. ಆ ಕಾಮನೆಗಳನ್ನು ಶಾಸ್ತ್ರವಿಧಿಯಲ್ಲಿ ಹೇಗೆ ಹೇಳಿದೆಯೋ ಹಾಗೇ ಪಡ್ಕೋಬೇಕು. ಅದು ಇಲ್ಲಿ ಶ್ರೀಕೃಷ್ಣ ನಮಗೆ ಹೇಳ್ತಾ ಇರೋದು 23ನೇ ಶ್ಲೋಕದಲ್ಲಿ. ಈ ರೀತಿಯಲ್ಲಿ ಶಾಸ್ತ್ರವಿಧಿಯನ್ನು ಬಿಟ್ಟು ಕಾಮನೆಗಳಿಂದ ತಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ತಪ್ಪಾಗಿ ಜೀವನ ಮಾಡೋರಿಗೆ ಆತ್ಮಜ್ಞಾನವೂ ಸಿಗಲ್ಲ, ಸುಖವೂ ಸಿಗಲ್ಲ, ಮೋಕ್ಷವೂ ಸಿಗಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ಅಕಾರ್ಯ ವ್ಯವಸ್ಥಿತವು. ಅದರಿಂದ ಅರ್ಜುನ, ತಸ್ಮಾತ್ ನೀನೇನಾದರೂ ಮಾಡಬೇಕು ಅಂದರೆ ಇದು ಮಾಡಬೇಕಾ ಮಾಡಬಾರ್ದ ಅಂತ ತಿಳ್ಕೊಳ್ಳೋದು ಹೇಗೆ? ನಾವು ಶಾಸ್ತ್ರವೇ ಪ್ರಮಾಣ. ಯಾವುದು ಶಾಸ್ತ್ರಗಳಲ್ಲಿ ಹೇಳಿದೆಯೋ ಅದನ್ನೇ ನಾವು ಆಚರಿಸಬೇಕು. ಇವಾಗ ಇದೇನೋ ಬೇಕೋ ಮಾಡಬೇಕೋ ಮಾಡಬಾರ್ದು ಅಂತ ನಮಗೊಂದು ಡೌಟ್ ಬರುತ್ತೆ ಜೀವನದಲ್ಲಿ. ಇದು ಸರಿನೋ ತಪ್ಪೋ, ಇದು ಮಾಡಬೇಕೋ ಮಾಡಬಾರ್ದು, ಯಾರು ಹೇಳೋರು? ಶಾಸ್ತ್ರಗಳೇ ನಮಗೆ ಹೇಳುತ್ತೆ. ಇದನ್ನು ಮಾಡು, ಇದನ್ನು ಮಾಡಬೇಡ, ನಿಷೇಧಿಸುತ್ತೆ, ಕೆಲವನ್ನ ನಿಷೇಧಿಸುತ್ತೆ, ಮಾಡಬೇಡ ಅನ್ನತ್ತೆ. ಇನ್ನೊಂದು ಪ್ರತಿನಿಷೇಧ, ಮಾಡು ಅಂತಲೂ ಕೆಲವನ್ನ ಹೇಳುತ್ತೆ, ಮಾಡಬೇಡ ಅಂತಲೂ ಕೆಲವನ್ನ ಹೇಳುತ್ತೆ. ಅದರಿಂದ ನಮಗೆ ಶಾಸ್ತ್ರವೇ ಪ್ರಮಾಣ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ಅಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಂ ಇಹ ಅರ್ಹಸಿ. ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ, ಶಾಸ್ತ್ರಗಳಲ್ಲಿ ಯಾವ ವಿಧಾನವನ್ನು ಹೇಳಿದೆಯೋ ಆ ವಿಧಾನಗಳನ್ನು ತಿಳಿದುಕೊಂಡು ಅದೇ ರೀತಿಯಲ್ಲಿ ಕರ್ಮಗಳನ್ನು ಇಲ್ಲಿ ಮಾಡಬೇಕು. ಅದರಿಂದಲೇ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ಚತುರ್ವಿಧ ಫಲಪುರುಷಾರ್ಥಗಳು ಯಾವುದು ನಮಗೆ ವಿಧಿಸಿರೋದು? ಮನುಷ್ಯನಿಗೆ ಶಾಸ್ತ್ರಗಳೇ ವಿಧಿಸಿರೋದು. ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವ 4 ಪುರುಷಾರ್ಥಗಳನ್ನು ಬಿಟ್ಟರೆ ನಾವು ಅಸುರರೇ ಆಗೋಗ್ತೀವಿ. ಅದರಿಂದ ಅದನ್ನು ಬಿಡಬಾರ್ದು. ಶಾಸ್ತ್ರಗಳು ಹೇಗಿದೆಯೋ, ಅದು ಯಾವ ವಿಧಾನವನ್ನು ಹೇಳಿದೆಯೋ ಅದೇ ರೀತಿಯಲ್ಲಿ ನಾವು ಜೀವನವನ್ನು ಮಾಡಬೇಕು. ಇವಾಗೆಲ್ಲ ಹೋಗ್ತೀವಿ, ಏನಿದೆ ಎಷ್ಟು ಅಂತೀವಿ, 500 ರೂಪಾಯಿ ಅಂತಾರೆ. ನಮಗೆ ತುಂಬ ಆಸೆ, ಅದು ಬೇಕೇ ಬೇಕು. ನನ್ನ ಹತ್ರ 500 ಇಲ್ಲ, ಏನು ಮಾಡಬೇಕು? ಸುಮ್ಮನೆ ವಾಪಸ್ ಬರಬೇಕು. ನನಗಿವಾಗ ಆಸೆ ಮುಖ್ಯನೋ ಶಾಸ್ತ್ರ ಮುಖ್ಯನೋ? ಶಾಸ್ತ್ರವೇ ಮುಖ್ಯ. ಶಾಸ್ತ್ರ ಪ್ರಕಾರ ಜೀವನ ಮಾಡಬೇಕು. ಕಳ್ಳ ಏನು ಮಾಡ್ತಾನೆ? ಅವನ ಹತ್ರ ದುಡ್ಡಿಲ್ಲದೆ ಇದ್ರೂ ಆಸೆಯನ್ನು ಬಿಡೋಕ್ಕಾಗಲ್ಲ ಅವನ ಕೈ. ಅದಕ್ಕೆ ಅವನು ಕಳ್ಳತನ ಮಾಡ್ತಾನೆ, ಇನ್ನು ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ, ಏನು ಬೇಕಾದ್ರೂ ಮಾಡ್ತಾರೆ ಜನ. ಅದು ಅಸುರಿ ಸ್ವಭಾವ ಬಂದ್ಬಿಡುತ್ತೆ. ಸೊ ಅದರಿಂದ ಕಾಮನೆಗಳು, ಕಾಮಂಚ, ಕ್ರೋಧಂಚ, ಲೋಭಂಚ, ಮೂರನ್ನು ನಮಗೆ ಬಹಳ ಶತ್ರುಗಳು ಕಾಟ ಕೊಡ್ತಾ ಇರುತ್ತೆ. ತುಂಬ ಹುಷಾರಾಗಿ ಅವುಗಳನ್ನು ನಿಗ್ರಹಿಸ್ಕೋ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಶಾಸ್ತ್ರಗಳೇ ಪ್ರಮಾಣ. ಈ ಶಾಸ್ತ್ರಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲ ನಿಧಾನವಾಗಿ ಹೇಳಿದ್ದಾರೆ. ಅದನ್ನು ತಿಳ್ಕೊ. ಯಾವ ರೀತಿಯಲ್ಲಿ ಇವನ್ನು ಮಾಡಬೇಕು ಅಂತಲೂ ಹೇಳಿದ್ದಾರೆ. ಅದನ್ನು ತಿಳ್ಕೊಂಡು ಅದರ ಪ್ರಕಾರಗಳಲ್ಲಿ ಕರ್ಮಗಳನ್ನು ಮಾಡು.
ಏನಕ್ಕೆ ಈ ವಿಷಯ ಬಂತು ಅಂದರೆ, ಯುದ್ಧ ಮಾಡಬೇಕೋ ಮಾಡಬಾರ್ದು ಅಂತ ಅರ್ಜುನನಿಗೆ ಗೊಂದಲ. ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ ನೋಡು, ನಾನು ಹೇಳಿದೆ ಅಂತಲೂ ಬಿಟ್ಬಿಡು, ನಾನು ಹೇಳಿದೆ ಅಂತ ನೀನು ಯುದ್ಧನೂ ಮಾಡಬೇಡ. ಶಾಸ್ತ್ರಗಳೇನು ಹೇಳುತ್ತೆ ನೋಡು, ನೀನು ಯುದ್ಧ ಮಾಡಬೇಕು ಅನ್ನುತ್ತಾ ಮಾಡು, ಮಾಡಬೇಡ ಅನ್ನುತ್ವಾ ಬಿಡು, ಫಸ್ಟು ಶಾಸ್ತ್ರ ನೋಡು ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹಾಗೇನೆ ನಾವು ಕರ್ತವ್ಯಗಳು ಸಂಸಾರದಲ್ಲಿ ಬಂದಾಗ ಮಾಡಬೇಕೋ ಮಾಡಬಾರ್ದು ಅನ್ನೋದಕ್ಕೆ ಶಾಸ್ತ್ರಗಳೇ ಪ್ರಮಾಣ. ಅದರಿಂದ ಗೊತ್ತಿರೋರ ಹತ್ರ ತಿಳ್ಕೊಂಡು ಆ ರೀತಿಯಲ್ಲಿ ಜೀವನ ಮಾಡುವಂತ ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾನೆ. ಇಲ್ಲಿಗೆ ದೈವಾಸುರ ಸಂಪತ್ ವಿಭಾಗ ಎನ್ನುವ 16ನೇ ಅಧ್ಯಾಯ ಮುಗಿದಿದೆ. ಇತಿ ಶ್ರೀಮದ್ ಭಗವದ್ಗೀತಾ ಭಾಷ್ಯೆ ದೈವಾಸುರ ಸಂಪತ್ ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯ. ಇಲ್ಲಿಗೆ 24 ಶ್ಲೋಕಗಳಿರುವ ಅಧ್ಯಾಯ ಮುಗಿದಿದೆ. ಈಗ ಪ್ರಶ್ನೋತ್ತರಗಳಿದ್ರೆ